ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಾಪಿ ಕಿಟಕಿ ಮೂಲಕ ಮಕ್ಕಳಿಗೆ ಕಾಪಿ ಚೀಟಿ ಕೊಡ್ತಾ ಇರುವಂತ ಪೋಷಕರು ಮಕ್ಕಳು ಓದ್ಲಿ ಉದ್ಧಾರ ಆಗ್ಲಿ ಎಕ್ಸಾಮ್ ತದನಂತರ ಉದ್ಯೋಗ ಪಡ್ಕೊಳ್ಳಿ ಅಂತ ಪೋಷಕರು ಆಸೆ ಪಡೋದು ಒಳ್ಳೇದೆ. ಆದ್ರೆ ಕಾಪಿ ಹೊಡೆದಾದ್ರೂ ಪಾಸ್ ಆಗ್ಲಿ ಅನ್ನುವಂತ ಪೋಷಕರು ನೋಡಿ. ಬೀದರ್ ಜಿಲ್ಲೆ ಭಾಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿರುವಂತ ಘಟನೆ ಇದು. ಪೋಷಕರು ಮಕ್ಕಳಿಗೆ ಕಾಪಿ ಚೀಟಿ ಕೊಡ್ತಿರುವಂತ ದೃಶ್ಯ ಈಗ ವೈರಲ್ ಆಗಿದೆ. ದ್ವಿತೀಯ ಪಿಯುಸಿ ಗಣಿತ ವಿಷಯಕ್ಕೆ ನಡೀತಾ ಇದ್ದಂತ ಪರೀಕ್ಷೆ ಕಾಲೇಜ್ನಲ್ಲೇ ಕಾಪಿ ಚೀಟಿ ಕೊಡ್ತಾ ಇದ್ರು ಕೂಡ ಅಧಿಕಾರಿಗಳು ಗಮನ ಹರಿಸಲಿಲ್ಲ. ಡೋಂಟ್ ಕೇರ್. ಸಂಶಯಕ್ಕೆ ಕಾರಣವಾದಂತ ಅಧಿಕಾರಿಗಳ ನಡೆ. ಹಾಗಾದ್ರೆ ಅಧಿಕಾರಿಗಳು ಯಾಕೆ ಗಮನ ಹರಿಸಲಿಲ್ಲ? ಹೆಂಗಾದ್ರೂ ಒಟ್ಟು ಮಕ್ಕಳು ಪಾಸ್ ಆದ್ರೆ ಸಾಕಪ್ಪ ಅನ್ಕೊಂಡ್ರ? ಅಧಿಕಾರಿಗಳನ್ನ ಅಲ್ಲಿ ಹಾಕೋದಾದ್ರೂ ಯಾಕೆ? ಗಮನ ಹರಿಸ್ಬೇಕು ಅಂತ ಅಲ್ವಾ? ಆದ್ರೆ ನೋಡಿ, ಇಲ್ಲಿ ಕಾಪಿ ಚೀಟಿ ಕೊಡ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಿಟಕಿಯಲ್ಲಿ ಕೊಡ್ತಾ ಇರುವಂತ ಕಾಪಿ ಚೀಟಿ ಕೊಡ್ತಾ ಇರುವಂತ ದೃಶ್ಯ ಇದು. ಪೋಷಕರೇ ಮಕ್ಕಳಿಗೆ ರೀತಿಯಾಗಿ ಕಾಪಿ ಚೀಟಿಯನ್ನ ಕೊಡ್ತಾ ಇದ್ರು ಕೂಡ ಅಲ್ಲಿ ಅಧಿಕಾರಿಗಳನ್ನ ಏನ್ ಹಾಕಿರ್ತಾರೆ ಸ್ಕ್ವಾಡ್ಸ್, ಅವ್ರು ಯಾರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ, ಅಬ್ಸರ್ವ್ ಮಾಡಿಲ್ಲ. ಯಾಕೆ ಹಾಗಾದ್ರೆ? ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಅದು ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಪೋಷಕರು ಏನ್ ಹೇಳ್ತಾರೆ ಮನೇಲಿ, ಕದ್ದು ಮುಚ್ಚಿ ಬರಿಬಾರ್ದಪ್ಪ, ಬುಕ್ ಇಟ್ಕೊಂಡು ಬರಿಬಾರ್ದಪ್ಪ, ಕಾಪಿ ಹೊಡಿಬಾರ್ದಪ್ಪ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾರೋ ಪೋಷಕರು ನೋಡಿ ಕಾಪಿ ಚೀಟಿ ಕೊಟ್ಟು ಮಕ್ಕಳನ್ನ ಪಾಸ್ ಮಾಡ್ಕೊಳ್ಳೋಕೆ ಅಂತ ಮುಂದಾಗಿದ್ದಾರೆ. ಇಂಥ ಪೋಷಕರನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ನಾಚಿಕೆ ಆಗುತ್ತೆ. ಯಾಕೆಂದರೆ ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಮಕ್ಕಳಿಗೆ ಇವರೇ ಕಲಿಸ್ಬೇಕಾಗಿದ್ದು, ಇವರೇ ಈ ರೀತಿ ಕಾಪಿ ಚೀಟಿ ಕೊಟ್ಟು ಕಾಪಿ ಹೊಡೀರಿ ಅಂತಾರೆ ಅಂದರೆ ಮುಂದೆ ಇಂತಹ ವ್ಯಕ್ತಿ ಓದಿ ಬರೆದು ಮುಂದೆ ಏನು ಕೆಲಸ ತೆಗೆದುಕೊಳ್ತಾರೆ? ಹಾಗಾದರೆ ಏನು ಮಾಡ್ತಾರೆ? ಯಾವ ರೀತಿ ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಡ್ತಾರೆ ಇವರು? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜ್ಕುಮಾರ್, ಇಲ್ಲಿ ಒಂದ್ ಕಡೆ ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ಹೇಗೆ ವ್ಯಕ್ತವಾಗ್ತಾ ಇದೆಯೋ ಅದೇ ರೀತಿಯಾಗಿ ಪೋಷಕರು ಇಲ್ಲಿ ಮಕ್ಕಳಿಗೆ ಏನ್ ಕಲ್ಸ್ಕೊಡ್ತಿದ್ದಾರೆ ಅದ್ರ ಬಗ್ಗೆನೂ ಕೂಡ ಆಕ್ರೋಶ ವ್ಯಕ್ತವಾಗುತ್ತೆ. ಮತ್ತೊಂದ್ ಕಡೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು? ಖಂಡಿತವಾಗ್ಲೂ ಸೌಖ್ಯ. ಏನ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಭಾಲ್ಕಿ ತಾಲೂಕಿನ ಪದವಿಪೂರ್ವ ಕಾಲೇಜಲ್ಲಿ ಇಂದು ಪಿಯುಸಿ ಎಕ್ಸಾಮ್ ಇದೆ, ಗಣಿತ ಎಕ್ಸಾಮ್ ಇತ್ತು. ಎಕ್ಸಾಮ್ ಅಲ್ಲಿ ತಂದೆ ತಾಯಿ ಮತ್ತಂದ್ರೆ ತಂದೆ ಅವರ ರಿಲೇಷನ್ನೇ ಅವರು ಒಂದು ಮಕ್ಕಳಿಗೆ ಒಂದು ಕಿಟಕಿ ಮುಖಾಂತರ ಒಂದು ಚೀಟಿ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದೆಲ್ಲ ನೋಡಿದಾಗ ಮಕ್ಕಳು ಇಷ್ಟೆಲ್ಲ ಕಣ್ಣಿಗೆ ನಿದ್ದೆ ಕಟ್ ಮಾಡಿ ಬೆಳಗನ ಇಡೀ ದಿನ ಕಷ್ಟಪಟ್ಟು ಓದ್ತಾ ಇದಾರಲ್ಲ, ಆ ಮಕ್ಕಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಈ ತರ ಆದಾಗ ಬೇಜಾರಾಗುತ್ತೆ. ಮತ್ತಂದ್ರೆ ನೇರವಾಗಿ ಅಲ್ಲಿರೋ ಅಂತ ಕಿಟಕಿ ಮುಖಾಂತರ ಮಕ್ಕಳಿಗೆ ಒಂದು ಚೀಟಿ ತಲುಪಿಸುವಂತ ಕೆಲಸ ಪೋಷಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದ್ದಾರೆ ಅಂತ ಹೇಳ್ಬೋದು ಸೌಖ್ಯ. ಏನಂತಂದ್ರೆ ಅವ್ರು ನೀವು ನೋಡ್ಬೋದು, ರಾಜ್ಯರಸ್ವಾಗಿ ಹೋಗಿ ಒಳಗಡೆ ಹೋಗೋ ಒಂದು ಮಕ್ಕಳಿಗೆ ಒಂದು ಕಿಟಕಿ ಮುಖಾಂತರ ಚೀಟಿ ಕೊಡ್ತಾರೆ. ಮತ್ತಂದ್ರೆ ಬಿಲ್ಡಿಂಗ್ ಹತ್ತಿ ಕೂಡ ಆ ಬಿಲ್ಡಿಂಗ್ ಇಂದ ಆ ಮಕ್ಕಳು ಓದ್ತಾ ಇರ್ತಾರಲ್ಲ, ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಕಿಟಕಿಯಲ್ಲಿ ಹೋಗಿ ಕೂಡ ಒಂದು ಚೀಟಿ ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಲ್ಲಿರೋಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದಾರ ಅಂತ ಹೇಳ್ಬೋದು. ಏನಂದ್ರೆ ಬೇರೆ ಪೋಷಕರು ಹೇಳ್ತಿದ್ರೆ, ನನ್ನ ಮಗ ದಿನ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾನೆ, ಈ ತರ ಚಿಟ್ಟಿ ಕೊಟ್ಟಿ ಅವರು ಪಾಸ್ ರಿಸಲ್ಟ್ ಚೆನ್ನಾಗಿ ತಂದಾಗ ಈ ತರ ಏನು ಕಷ್ಟಪಟ್ಟು ಓದಿನವನಿಗೆ ಯಾವ್ದು ರೀತಿ ಒಂದು ಹುಮ್ಮಸ್ ಇರಲ್ಲ. ಈ ತರ ಆದಾಗ ನನ್ನ ಮಗ ಇಷ್ಟೊಂದು ಓದಿದ್ರು ಕೂಡ ಈ ತರ ಹುಮ್ಮಸ್ ಸಿಗಲ್ಲ, ಕಾಪಿ ಹೊಡೆದು ಪಾಸ್ ಆಗ್ತಾ ಇದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ. ನಾವು ಅಧಿಕಾರಿಗೆ ಕೇಳಿದಾಗ ಅಧಿಕಾರಿಗಳು ಹೇಳ್ತಾ ಇದಾರೆ, ನಮ್ಗೆ ಸರ್ ಗಮನಕ್ಕೆ ಬಂದಿದ್ದಿಲ್ಲ, ಇವಾಗ ಗಮನಕ್ಕೆ ಬಂದಿದ್ದೀನಿ, ನಾನು ಆಕ್ಷನ್ ತಗೊಂತೀನಿ ಅಂತ ಹೇಳ್ತಾ ಇದಾರೆ. ಹೊರತು ಇಲ್ಲಿವರೆಗೆ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ ಸೌಖ್ಯ. ರಾಜ್ಕುಮಾರ್, ಏನಂದ್ರೆ ಈ ಬೀದರ್ ಇರ್ಬೋದು, ಯಾದಗಿರಿ ಇಂಥ ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ ಈ ಘಟನೆಗಳು ಆಗಾಗ ಮರುಕಳಿಸ್ತಾ ಇರುತ್ತೆ. ನಾವು ಇದ್ರ ಮೂಲಕ್ಕೆ ಅಂತ ಹೋದಾಗ ಅಲ್ಲಿ ಶಿಕ್ಷಕರ ಕೊರತೆ ಇದೆಯಾ, ಸರಿಯಾಗಿ ಟೀಚ್ ಮಾಡಲ್ವಾ, ಅಥವಾ ಅಲ್ಲಿ ಏನ್ ಸಮಸ್ಯೆ ಇದೆ, ಯಾಕೆ ಈ ರೀತಿ ರಿಪೀಟ್ ಆಗುತ್ತೆ ಇಂಥ ಸಮಸ್ಯೆ ಅಂತ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯಲ್ಲಿ ಅಂತ ಸಾಕಷ್ಟು ಶಿಕ್ಷಕರ ಕೊರತೆನೂ ಇದೆ. ಹಾಗಾಗಿ ಅವ್ರ ಟೀಚು ಕೂಡ ಸರಿಯಾಗಿ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪೋಷಕರಿಗೆ ತನ್ನ ಮಕ್ಕಳ ಮ್ಯಾಗೆ ಒಂದು ಭರವಸೆ ಇರೋದಿಲ್ಲ. ಹಾಗಾಗಿ ಅವರು ಒಂದು ಕಾಪಿ ಕೊಡಕ್ ಮುಂದಾಗಿದ್ದಾರೆ ಅಂತ ಅನ್ಕೋಬಹುದು. ಏನಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಶಿಕ್ಷಕರ ಕೊರತೆ ಇದಾವೆ. ಇತ್ತೀಚಿನ ದಿನದಲ್ಲಿ ನೋಡ್ಬೋದು, ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದ್ದಾವೆ. ಯಾಕಿದಾವೆ ಅಂತಂದ್ರೆ ಶಿಕ್ಷಕರ ಸಾಕಷ್ಟು ಶಿಕ್ಷಕರು ಒಂದು ಸ್ಕೂಲಿಗೆ ಒಂದ್ ಸ್ಕೂಲ್ಗೆ 2 ಶಿಕ್ಷಕರು ಇರ್ಬೇಕಾದ್ರೆ ಅಲ್ಲಿ ಒಂದೇ ಶಿಕ್ಷಕ ಪಾಠ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೇ ಶಿಕ್ಷಕರು 2-3 ಪೀರಿಯಡ್ ತಗೋಬೇಕಂದ್ರೆ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಅದು ಒಂದ್ ಕಡೆ ಆದ್ರೆ, ಮತ್ತಂದ್ರೆ ನೀವು ನೋಡ್ಬೋದು ಪ್ರತಿ ಎಕ್ಸಾಮ್ ಬಂದಾಗ ಕೂಡ ಸಾಕಷ್ಟು ಒಂದು ಪೊಲೀಸ್ ಬಿಗಿ ಬಂದೋಬಸ್ತ್ ಇರುತ್ತೆ. ಈ ತರ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಬಂದಾಗ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಅಲ್ಲಲ್ಲಿ ಈ ತರ ಚೀಟಿ ಕೊಡುವಂತ ಕೆಲಸ ನಡೀತಾ ಇರುತ್ತೆ. ಒಂದ್ ಕಡೆ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿದ್ರು ಕೂಡ ಒಂದ್ ಕಡೆ ಪೊಲೀಸರು ನಿಂತಿದ್ರೆ ಮತ್ತೊಂದ್ ಕಡೆ ಹೋಗಿ ಒಂದು ಚೀಟಿ ಕೂಡ
ಕೂತ್ಕೊಳ್ಳೋ ಅಂತ ವ್ಯವಸ್ಥೆ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದಕ್ಕೆ ಏನೋ ಅದು ಸಂಬಂಧಪಟ್ಟ ಅಧಿಕಾರಿಗಳು ಮುಂಚೆನೆ ಕೋಣೆಯಲ್ಲಿ CCTV ಆಗಿರ್ಬೋದು, ಮತ್ತಂದ್ರೆ ಸುತ್ತಮುತ್ತ ಒಂದು CCTV ಕೂಡಿಸಿ ಅದ್ರ ಮೇಲೆ ಕಟ್ಟುನಿಟ್ಟಿನ ಒಂದು ನಿಗಾ ಇಡಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ನಿಗಾ ಇಟ್ಟಿಲ್ಲ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗೆ.